ನೋಡಿ ಎಷ್ಟು ಟೊಮೊಟೊ ವೇಸ್ಟ್ ಆಗಿದೆ ನೋಡಿ. ಸರಿ ಸಿಗೋಣ ಅಣ್ಣ, ಬಾಯ್. ಥ್ಯಾಂಕ್ಸ್ ಅಣ್ಣ. ಸರಿ, ನಮ್ಮ ಇರ್ಫಾನ್ ಅಣ್ಣ ಗಾಡಿ ಓಡಿಸೋರೆ, ನಾನು ಮಲಿಕೊಂಡಿದ್ದೀನಿ. ಈ ಶಾಪುತ್ರ ರೋಡಲ್ಲಿ ಏನಪ್ಪ ಅಂತಂದರೆ ಆಯಿಲ್ಸ್ ಇದ್ದಾರೆ ಘಾಟ್ಗಳಲ್ಲಿ. ಅವರು ಇವಾಗ ಕಡೂರಿಗೆ ಬಂದೆ. ಈಗ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು, ಟೀ ಕುಡಿಯೋಣ ಅಂತಂದರು. ಈಗ ಹಂಗೂ ನಮ್ಮ ಅವೇಜ್ ಅವ್ರು ಬರಬೇಕಲ್ಲ, ಅವ್ರಿಗೂ ಹಂಗೆ ವೆಯ್ಟ್ ಮಾಡ್ಕೊಂಡು ಟೀ ಕುಡಿಯೋಷ್ಟಕ್ಕೆ ಬರ್ತಾರೆ ಅಂತ ನೋಡೋಣ. ನಾನು ದಾವಣಗೆರೆ ಹೋಗಲ್ಲ, ಕಡೂರಿಂದ ಸೀದಾ ಹೋಗ್ತೀನಿ. ಸೀದಾ ಹೋದರೆ ದುರ್ಗ ಹೋಗ್ತೀನಿ. ಸಬ್ಸ್ಕ್ರೈಬರ್ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಬರ್ತೀವ. ಪಾಪ ಅಣ್ಣವರು ಸೆಲ್ಫಿ ತಗೊಂಡಿಲ್ಲ, ಯಾಕೆ ಈಗ ಬಂದು ಸೆಲ್ಫಿ ತಗೋಣ ಅಣ್ಣ ಅಂದರು. ಒಂದು ತಿರ್ಗಾ ನಿಲ್ಲಿಸ್ಬೇಕು. ಬರೋಣ, ಬರೋಣ. ಸರಿ ಅಣ್ಣ, ಆಯ್ತು. ಸರಿ ಸಿಗೋಣ ಅಣ್ಣ, ಬಾಯ್. ಥ್ಯಾಂಕ್ಸ್ ಅಣ್ಣ. ಸರಿ ಸಿಕ್ತಿ ಬೇಡಿ ಅಣ್ಣ ಇವಾಗನ, ಸುಮ್ಮನೆ ಜಾಮ್ ಅದೈತೆ. ಸರಿ ಅಣ್ಣ, ಬಾಯ್. ಹೋಣ, ಸುಮ್ಮನೆ ಜಾಮ್ ಅದೈತೆ. ಬೀರೂರು ಬಿಟ್ಟ ಮೇಲೆ ಒಂದು ಇಂಡಿಯನ್ ಬಂಕ್ ಐತೆ, ಅಲ್ಲಿ ಗಾಡಿ ಹಾಕೊಂಡಿದ್ದೀನಿ. ಯಾಕಂದರೆ ನಾವು ಅವೇಜ್ ಬಾಯ್ ಬರಬೇಕಲ್ಲ, ಅದಕ್ಕೋಸ್ಕರ. ಹಾಗೆ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು, ಹಾಗೆ ಅವ್ರನ್ನೂ ಮಾತಾಡ್ಸ್ಕೊಂಡು ಅವ್ರ ಜೊತೆ ವೀಡಿಯೋ ಮಾಡ್ಕೊಂಡು ಹಾಗೆ ಟೀ ಕುಡ್ಕೊಂಡು ಒಂದು ವೀಡಿಯೋ ಮಾಡ್ಕೊಂಡು ಅವ್ರದ್ದು. ಇದೇ ನೋಡಿ ಅವ್ರ ಗಾಡಿ. ಟೋಟಲ್ 2 ಗಾಡಿ ಇದ್ದಾವೆ. ಅವ್ರದ್ದು ಏನೋ ಮೈಸೂರಿಗೇನೋ ಲೋಡ್ ಆಗೈತೆ ಅಂತಂದರು. ಜಾವೂರ್ ಟೋಲ್ ಪ್ಲಾಜಾ ಹತ್ರ ಯಾವಾಗ ಬಂದ್ರೂ ಫಾಸ್ಟಾಗಿದ್ರೂ ದುಡ್ಡು ಕೊಡ್ತೀರಾ ಅಂತಾರೆ. ಅಂದರೆ ಅರ್ಧ ದುಡ್ಡು ಕಟ್ಟಾಗುತ್ತೆ ಅಂತ ಹೇಳ್ತಾರೆ. ಹಂಗೆ ನೋಡಿದ್ರೆ ಸ್ವಲ್ಪ ಹೊತ್ತಾದಮೇಲೆ ನಮ್ಮ ಅಕೌಂಟಲ್ಲಿರೋ ದುಡ್ಡೆಲ್ಲ ಕಟ್ಟಾಗ್ತೈತೆ, ಅಂದರೆ ಫಾಸ್ಟಾಗಿ ಅಮೌಂಟು. ಇವರು ದುರ್ಗಾ ಹೋಗ್ತಾ ಇದ್ದೀನಿ ಸಿಟಿಗೆ ಹೋಗೋಣ. ಯಾಕಪ್ಪ ಅಂದರೆ ಡೆಫ್ ತೊಗೊಬೇಕು, ಅದಕ್ಕೋಸ್ಕರ. ಐಚಾರಲ್ಲೂ ಡೆಫ್ ಇಲ್ಲ, ಬೆಂದಲ್ಲೂ ಡೆಫ್ ಇಲ್ಲ. ಅದಕ್ಕೆ ನಮ್ಮ ಅವೇಜಣ್ಣವರು ಅಲ್ಲಿ ಮುಂದೆ ಸರ್ಕಲ್ ಹಾಕೊಂಡವ್ರೆ. ನನಗೂ ಅವರು ಕರೆಕ್ಟಾಗಿ 13 ಕಿಲೋಮೀಟ್ರ್ ಡಿಫ್ರೆನ್ಸ್ ಇದೆ ಗುರು. ಡಿಫ್ರೆನ್ಸ್ ಯಾಕಪ್ಪ ಅಂದರೆ ಈ ಬೆಂಜು ಅಪ್ಪಲ್ಲಿ ನುಗ್ಗಲ್ಲ, ಅದೇ ಹಿಂಸೆ. ಇವಾಗ ದುರ್ಗಾ ಬಿಟ್ಟು ಹೊಸಪೇಟೆ ಸರ್ಕಲ್ಗೆ ಬಂದಿದ್ದೀನಿ. ಮುಂದೆ ಹೋದರೆ ರಿಂಗ್ ರೋಡು, ಸೀದಾ ಹೋದರೆ ಹೊಸಪೇಟೆ ಹೋಗ್ತೀವಿ. ನಮ್ಮ ಅವೇಜ್ ಬ್ರೋರ್ ಅಲ್ಲೇ ಮುಂದೆ ಅವರೇ ಡೆಫು ತಾಣಲಿಲ್ಲ, ಏನೂ ತಾಣಲಿಲ್ಲ, ಸುಮ್ಮನೆ ತಿರ್ಗಾಕ ಬಂದಿದ್ದಾಯ್ತು ಗುರು. ಅಷ್ಟೊತ್ತು ಕಾಲೇ ಯಾವಾಗ ಹೋಗಿರಿವೆ. ದಿ ನೆಕ್ಸ್ಟ್ ಡೇ ಇವಾಗ ಟೈಮ್ ಒಂದು 6:10. ಇವಾಗ ಇದಕ್ಕೆ ಬಂದಿದ್ದೀವಿ. ಎಲ್ಲಿಗೆ ಅಂದರೆ ಬಿಜಾಪುರ ಇನ್ನೊಂದು 20 ಐತೆ. ನಮ್ಮ ಅವೇಜ್ ಗಾಡಿನೂ ಮತ್ತು ನಮ್ಮ ಸಂಜೀಮ್ ಅವ್ರ ಗಾಡಿನೂ ಇಲ್ಲೇ ಐತೆ. ಇನ್ನೂ 2 ಗಾಡಿ ಬರಬೇಕು, ಅವ್ರಿಗೆ ವೇಟಿಂಗು. ಅವರು ಬಿಜಾಪುರ ಎಂಟ್ರಿ ಆಗ್ತಿದ್ದಂಗೆ ಬೆಳಗ್ಗೆನೆ ಮಳೆ ಬರ್ತೈತೆ. ಈಗ ಫಸ್ಟು ಒಂದು ಡೆಫ್ ತಗೊಬೇಕು, ನಾನು ಒಂದು ಡೆಫ್ ತಗೊಬೇಕು, ಮತ್ತು ನಮ್ಮ ಇನ್ನೊಂದು ಐಚರ್ಗೂ ಒಂದು ತಗೊಬೇಕು ಡೆಫು. ಓಪನ್ ಐತೆ ಹೆಂಗೆ ಗೊತ್ತಿಲ್ಲ, ಲೂಸ್ ಇದ್ರೆ ಬೆಸ್ಟು ನನಗೆ. ಇದು RNS ಗುರು. ಇವಾಗ ಡೆಫ್ ತಗೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಏನಪ್ಪ ಅಂದರೆ ಇಲ್ಲೂ ರೆಸ್ಪಾನ್ಸ್ ಚೆನ್ನಾಗೈತೆ ಶೋರೂಮಲ್ಲಿ. ಸೆಕ್ಯೂರಿಟಿಗಳ್ದು ರೆಸ್ಪಾನ್ಸ್ ಚೆನ್ನಾಗೈತೆ. ಮಾಮೂಲಿ ಕೆಲಸ ಮಾಡೋರ್ದು ಹೆಂಗೆ ಅಂತ ಗೊತ್ತಿರೋಲ್ಲ. ಇನ್ನೊಂದು ಏನಪ್ಪ ಅಂದರೆ ಭಾರತ್ ಬೆಂಚ್ ಶೋರೂಮ್ಗಳಲ್ಲಿ ಲೂಸ್ ಇಟ್ಬಿಟ್ರೆ ಬೆಸ್ಟು. ಯಾಕಂದರೆ ಯಾವಾಗಲೂ ಡಬ್ಬ ತಾಂಡಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಬರೋ ಇವಾಗ ಟೀ ಕುಡ್ಕೊಂಡು ಎಲ್ಲ ಹೊರಟಿದ್ದೀವಿ ನೋಡಿ. ಬೆಳಗ್ಗೆ ಎಂಥ ವೆದರು. ಇವಾಗ ಕರ್ಮಲ ಬಿಟ್ಟು ಅಹಮದ್ನಗರ್ ಎಕ್ಸ್ಪ್ರೆಸ್ ಎಂಟ್ರಿ ಆಗಿದ್ದೀವಿ. ಅಹಮದ್ನಗರ್ ಅಂದರೆ ಇದು ಬೇರೆ ಅಹಮದ್ನಗರು, ನಾಸಿಕ್ ಹತ್ರ ಬರೋದಿದು. ನಾಸಿಕ್ಕು 237 ಕಿಲೋಮೀಟ್ರ್ ಐತೆ. ನಮ್ಮವರೆಲ್ಲ ಮುಂದೆ ಹಾಕೊಂಡವ್ರಂತೆ. ನಿನ್ನೆ ಬೆಳಗ್ಗೆ ನಾಷ್ಟ ಮಾಡಿರೋದು ಗುರು. ನೈಟು ಮಧ್ಯಾಹ್ನ ಏನಿಲ್ಲ, ನೈಟು ಏನಿಲ್ಲ, ಬೆಳಗ್ಗೆನೂ ಏನಿಲ್ಲ. ಈಗ ಮಧ್ಯಾಹ್ನ ಆಯ್ತಾ ಬಂದು ಆಲೆ ಎಲ್ಲೆಲ್ಲಿ ಏನಕ್ಕೆ ಹಾಕೋರೋ ಗೊತ್ತಿಲ್ಲ. ನಾಷ್ಟ ಹಾಕಿ ಹೋಗ್ಬೇಕು. ಆಲ್ರೆಡಿ ನಾನು ಬರೋಷ್ಟೊತ್ತಿಗೆ ಊಟಕ್ಕೆ ಹಾಕಿದ್ರು ಇವರು. ನನಗೊಂದು ಫೋನು ಮಾಡಿಲ್ಲ, ಲೊಕೇಶನ್ ಕಳಿಸಿಲ್ಲ. ಊಟ ಮಾಡಾರೆ ಆಚೆಗೆ ಬರ್ತಾವ್ರೆ.
ಊಟ ಗಿಟ ಎಲ್ಲ ಮಾಡ್ಕೊಂಡು ಒಂದು ರೀಲ್ಸ್ ಮಾಡೋಣ ಅಂತೇಳಿ ಎಲ್ಲ ಗಾಡಿಗಳು ಒಂದೇ ಸತಿ ಬಿಡ್ತಾಯಿದ್ದೀವಿ. ಯಾಕೆಂದರೆ ಒಂಥರ ಚೆನ್ನಾಗಿರುತ್ತೆ ಎಲ್ಲ ಗಾಡಿಗಳು ಒಟ್ಟಿಗೆ ಹೋದರೆ. ಯಾಕೆಂದರೆ ಎಲ್ಲರೂ ಸಿಂಗಲ್ ಡ್ರೈವರ್ ಇರೋದು. ಒಂದು ಗಾಡಿ ಮಾತ್ರ ನಾಸಿಕ್ ಹೋಗುತ್ತೆ, ಮಿಕ್ಕಿದ ಎಲ್ಲ ಗಾಡಿಗಳು ಸೂರತ್ತು, ಬರೋಡ, ಅಹಮದಾಬಾದು. ಗಾಡಿ ಫ್ರೆಂಡ್ ಫುಲ್ಲು ಜಾಮ್ ಆಗಿಬಿಟ್ಟೈತೆ ನಾಸಿಕ್ ರೋಡು. ನಮ್ಮ ಇರ್ಫಾನ್ ಅಣ್ಣ ಗಾಡಿ ಓಡಿಸೋರೆ, ನಾನು ಮಲಿಕೊಂಡಿದ್ದೀನಿ. ಅವ್ರು ಇಲ್ಲೇ ಖಾಲಿ ಮಾಡ್ತಾರೆ ನಾಸಿಕ್ಕು. ನಾವು ಇನ್ನೂ ಬಿಟ್ಟು 300 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕು. ಎಲ್ಲ ಮರಾಠಿಗಳು ಅಲ್ವ ಅಣ್ಣ ಇವರು. ಇವಾಗ ನಾಸಿಕ್ ಬಿಟ್ಟು ಸಾಪುತಾರ ರೋಡ್ ಹೋಗ್ತಾ ಇದ್ದೀವಿ. ಧರಂಪುರ ಫುಲ್ಲು ಜಾಮ್ ಅಂತೇಳಿ ಸಾಪುತಾರ ಮೇಲೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಎಲ್ಲ ನಾನು ಬಿಟ್ಟೇ ಹೋಯ್ತಾರೆ ಗುರು. ನಮ್ಮ ಇರ್ಫಾನ್ ಅಣ್ಣ ಒಂದು ನಾಸಿಕಲ್ಲಿ ಖಾಲಿ, ಅದಕ್ಕೆ ಅವ್ರು ಅಲ್ಲೇ ಆಲ್ಟ್ ಆದರು. ನಾವು ಹೋಯ್ತಾ ಇದ್ದೀವಿ. ಈ ಸಾಪುತಾರ ರೋಡಲ್ಲಿ ಏನಪ್ಪ ಅಂತಂದರೆ ಆಯಿಲ್ ಚೆಲ್ತಾರೆ ಘಾಟ್ಗಳಲ್ಲಿ. ಆಯಿಲ್ ಏನಕ್ಕಪ್ಪ ಚೆಲ್ತಾರೆ ಅಂತಂದರೆ ಕ್ರೇನ್ಗಳವರು ಏನಾನ ಪ್ರಾಬ್ಲಮ್ ಆಗಿ ಅವ್ರಿಗೆ ಸ್ವಲ್ಪ ದುಡ್ಡಾಗಂಗೆ ಮಾಡ್ಕೊತಾರೆ. ಎಲ್ಲ ಕಳ್ತನದ ಟ್ರಿಕ್ಕು ಎಲ್ಲ ಮುಂದೆ ತೋರಿಸ್ತೀನಿ ಬನ್ನಿ. ಯಾವ ಥರ ಆಯಿಲ್ ಚೆಲ್ಲಿರ್ತಾರೆ ಅಂತೇಳಿ ತೋರಿಸ್ತೀನಿ ಬನ್ನಿ ಮುಂದೆ. ನಾನು ಈ ರೋಡಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇವಾಗ ಸಾಪುತಾರ ಘಾಟ್ ಎಂಟ್ರಿ ಆಗಿದ್ದೀವಿ. ಏನಂದರೆ ಗಾಡಿಗಳಿಂದ ಕಚ್ಕೊಂಡೋದ್ರೆ ಹಿಂಸೆ. ಆಮೇಲೆ ನಮ್ಮದು ಟಾಪ್ ಬೇರೆ ಚೆನ್ನಾಗಿಲ್ಲ, ಅದೊಂದು ಹಿಂಸೆ. ಇನ್ನೊಂದು ಏನಪ್ಪ ಅಂದರೆ ಈ ರೋಡಲ್ಲಿ ಗಾಡಿಗಳು ಸ್ಕಿಡ್ಡಾಗ ಜಾಸ್ತಿ. ಅದೊಂದು ಮೇನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇವರು ಸಾಪುತಾರ ಮೇಲೆ ಬಂದರೆ ನಮಗೊಂದು ಇದು ಏನಿದು ಹಾಗೆ ಗೊತ್ತಿಲ್ಲ, RTO ಚೆಕ್ ಪೋಸ್ಟ್ ಸಿಗುತ್ತೆ. ಇವಾಗ ಗಮನ ಬಂತು. ಇದು ನಮ್ಮದೊಂದು ಓವರ್ಲೋಡ್ ಐತೆ. ಈ ಟೈಮಲ್ಲಿ 12 ಗಂಟೆ. ಈಗೇನೋ ಒಂಚೂರು ತಿನ್ನೋಣ ಅಂತೇಳಿ ಗಾಡಿ ಸೈಡ್ ಹಾಕಿದ್ದೀವಿ. ವೆದರ್ ಮಾತ್ರ ಸೂಪರ್ ಆಗೈತೆ ಇವರು. ಇವಾಗ ಟೈಮಲ್ಲಿ 12:15. ನಮ್ಮ ಅವೇದಣ್ಣವ್ರು ಊಟ ಕೊಡಿಸಿ ಅಂದರೆ ಮ್ಯಾಗಿ ಕೊಡ್ಸೋರೆ ಪುತ್ರ ಹತ್ರ. ಚೆನ್ನಾಗಿದೆ ಟೇಸ್ಟ್. ಚೆನ್ನಾಯ್ತಾ? ನಗ್ತಿ ಹೇಳೋಣ. ಇವರು ಇವಾಗ ಗಾಡಿ ಇಳಿಸ್ತಾ ಇದ್ದೀವಿ. ಇದೇನಪ್ಪ ಅಂದರೆ ಮೋಸ್ಟ್ ಡೇಂಜರಸ್ ಘಾಟ್ ಅಂತೆ. ಅಂದರೆ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗ್ತವೆ ಇವು. ಮಳೆ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಸ್ಕಿಡ್ ಆಯ್ತವೆ. ಇದು ಹೋಲಿಸ್ಕೊಂಡ್ರೆ ಮುಂಬೈ ರೋಡ್ ಮಾತ್ರ ಹೆವಿ ಡೇಂಜರು. ಬ್ರೇಕೇನು ಇಲ್ಲಲ್ಲ. ಫೈನಲ್ ಇವಾಗ ಸೂರತ್ ಬಂದೆ. The next day. ಇವಾಗ ಎದ್ದು ಬಂದೆ. ಟೈಮ್ ಅಂದು ಈಗ 2 ಗಂಟೆ. ಅರ್ಧನೇ ಖಾಲಿ ಮಾಡಿರೋದು, ಯಾಕಂದರೆ ಖಾಲಿ ಮಾಡಿಲ್ಲ. ಏನೋ ಐಟಮ್ ಚೆನ್ನಾಗಿಲ್ಲ ಅಂತವ್ರೆ. ಅದಕ್ಕೆ ಎಲ್ಲ ಇಲ್ಲೇ ಇಕ್ಕೋರು ನಮ್ಮ ಐಟಮ. ಅದಕ್ಕೇನೆ ಏನೋ ಬೆಳಗ್ಗೆ ಇಲ್ಲ ನೈಟ್ ಖಾಲಿ ಮಾಡ್ತೇನೆ ಅಂತ ಹೇಳೋರೆ. ನೋಡಿ ನಮ್ಮ ಅವೇಜ್ ಮಲೆಗೊಂಡು ಎದ್ದಿಲ್ಲ ಇನ್ನು. ಗಾಡಿ ನಮ್ದೇ ಬಿಟ್ಟಿದ್ದು ಗಾಡಿ ಆಲೆ ಕ್ರೇಟ್ ತುಂಬ್ತಾವ್ ನೋಡಿ. ಖಾಲಿ ಮಾಡಿ ನಮ್ದಿನ್ನ ಖಾಲಿನೇ ಮಾಡಿಲ್ಲ. ಅಣ್ಣ ಟಾರ್ಪಲ್ ಹಾಕ್ತಿದ್ರ ಅಲ್ಲೇ? ಹಾಂ ಟಾರ್ಪಲ್ ಹಾಕ್ತಿದ್ರ ಅಲ್ಲೇ? ಅಡುಗೆ ಬೇರೆ ಮಾಡ್ತಿದ್ದೀರಾ? ಪ್ಯಾಂಟ್ ನೋಡಿ ಅಲ್ಲಿ ಬಿದ್ದೈತೆ. ಏನು ಮಾಡ್ತಿದ್ದಿ? ಅನ್ನೋಣ ಖಾರ ಪುಡಿನ ಹಾಕ್ಬಿಟ್ಟು ಪರವಾಗಿಲ್ಲ. The next day. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ಸಿಕ್ಕಾಪಟ್ಟೆ ಮಳೆ ಬಂದಿತ್ತು. ಟಾರ್ಪಲ್ ಹೆಂಗೆ ಬೇಕು ಹಂಗೆ ಹಾಕೊಂಡು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಅವರು ಹೆಲ್ಪ್ ಮಾಡಿದ್ರು. ಏನೋ ಸಿಂಗಲ್ ಡ್ರೈವರು, ಮಳೆನೇ ನಿಲ್ತಿಲ್ಲ ಗುರು. ಅನ್ನೋಕ್ಕೆ ಗಾಡಿ ಬೇರೆ ಖಾಲಿ ಮಾಡಿಲ್ಲ. ಇವಾಗ ಟೈಮ್ ಬಂದು 10:15. ಆಲ್ಮೋಸ್ಟು ಗಾಡಿ ಖಾಲಿ ಆಯಿತು. ಪೇಮೆಂಟ್ ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ. ಮಳೆ ಬತ್ತಾಯ್ತು, ಹಂಗೂ ಖಾಲಿ ಮಾಡ್ತಾನೆ ಅವರೇ. ನೆನ್ನೆನೇ ಖಾಲಿ ಮಾಡೋಷ್ಟಕ್ಕೆ ಅದನ್ನು ಲೋಡ್ ಗಿಡ ಹಂಚ್ಕೊಂಡು ಹೋಗ್ಬೋದಾಗಿತ್ತು. ನೋಡಿ ಎಷ್ಟು ಟೊಮೊಟೊ ವೇಸ್ಟ್ ಆಯ್ತು ನೋಡಿ. ಏನು ಮಾಡ್ತೀರಾ? ಎಲ್ಲ ಕ್ರೇಟ್ ಎಲ್ಲ ಡ್ಯಾಮೇಜ್ ಆಗಿರ್ತವೆ ಅಂತ ಹಾಕಿರ್ತಾರೆ. ಅವರು ಫೈನಲಿ ಗಾಡಿ ಖಾಲಿ ಆಯಿತು. ಇವಾಗ ಪಾರ್ಕಿಂಗ್ ಹಾಕಬೇಕು. ಪೇಮೆಂಟ್ ಹೆಂಗೋ ನಾನು ಕಾಲೇಜ್ ಜೊತೆಗೆ ಕೊಟ್ಟರು. ಹಂಗೆ ನಮ್ಮ ಬ್ರೋಗೆ 1 kg ಈರುಳ್ಳಿ ತಂದಿದ್ದೀನಿ. ಈರುಳ್ಳಿಯಿಂದ ಟೊಮೊಟೊ ಹಂಗೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಅದು ಮಾತಾಡ್ಸ್ಕೊಂಡು ಹಾಂ ಹೊರಡಬೇಕು. ಪಾರ್ಕಿಂಗ್ ಹಾಕಬೇಕು. ಪಾರ್ಕಿಂಗ್ ಹಾಕಿ 1 ಗಂಟೆಗೆ 9 ಎಂಟ್ರಿ ಬಿಡೋದು, ಹೊರಡಬೇಕು. ಫೈನಲಿ ಇವಾಗ ಆಚೆಗೆ ಬಂದು ಗೇಟ್ ಎಂಟ್ರಿ ಆಗಿ ಇಲ್ಲಿ ಏನಪ್ಪ ಅಂದರೆ ತಿರ್ಗಾ ಎಕ್ಸಿಟ್ದು ದುಡ್ಡು ಕೊಡ್ಬೇಕಂತೆ. ಯಾಕಂದರೆ ಒಂದು ದಿವಸ ಆದಮೇಲೆ ಡೈಲಿ 150 ರೂಪಾಯಿ ಪಾರ್ಕಿಂಗು. ನೋಡಿ ಎಲ್ಲ ಬಿಲ್ಡಿಂಗ್ಗಳೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ. ಬಿಲ್ಡಿಂಗ್ ಅಂತೀನಿ, ಫ್ಲೇವರ್ಗಳ.
ನಮ್ಮ ಮನೆ ಆ ಕಡೆ ಫ್ಲೇವರು ಬಿಟ್ಟಿರಲಿಲ್ಲ, ಕ್ಲೋಸ್ ಮಾಡಿದರು, ಇವಾಗ ಓಪನ್ ಮಾಡಿದ್ದಾರೆ. ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್. ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್.